ನಮಸ್ಕಾರ, ಶುಭೋದಯ. ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಮೇ 1ನೇ ತಾರೀಕು ಗುರು ಬದಲಾವಣೆಯ ಪ್ರಯುಕ್ತ ನಿಮ್ಮ ಒಂದು ಆರೋಗ್ಯ, ಆಯುಷ್ಯ, ಕುಟುಂಬದ ಅಭಿವೃದ್ಧಿಗಾಗಿ ವಿಶೇಷವಾಗಿರುವಂತಹ ಹೋಮ ಹವನ ಯಜ್ಞದ ಕಾರ್ಯಕ್ರಮ ನಡೀತಾ ಇದೆ. ವಿಷ್ಣುದತ್ತ ಗುರುಜಿಯವರ ಒಂದು ಸಾರಥ್ಯದಲ್ಲಿ ವಿಶೇಷವಾಗಿರುವಂಥ ಐಶ್ವರ್ಯ ಮಹಾಲಕ್ಷ್ಮಿ ಹೋಮ, ಸುದರ್ಶನ ಹೋಮ, ಇನ್ನು ಗುರುಗಳಿಂದ ನಿಮಗೆ ಮಂತ್ರೋಪದೇಶದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು. ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳ ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ, ಈ ಮಂಡಲ ಪೂಜೆ ಮಾಡಿದ್ರು ಅಥವಾ ಮಂಡಲ ಪೂಜೆ ಅಂತ ಕೇಳ್ತಿರ್ತೀವಿ. ಏನಿದು ಮಂಡಲ ಪೂಜೆ ಅಂತಂದ್ರೆ ಯಾರು ಮಾಡಬೇಕಾಗತ್ತೆ, ಅಥವಾ ಯಾವ ಸಮಸ್ಯೆ ಇದ್ದಾಗ ಮಾಡಿದಾಗ ಇದಕ್ಕೆ ಪರಿಹಾರ ಸಿಗುತ್ತೆ, ಇದು ಮಾಡುವಂಥ ರೀತಿ ನೀತಿ ವಿಧಿವಿಧಾನ ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿರಸ್ತು. ಮಂಡಲ ಪೂಜೆ ಒಂದು ಮಂಡಲ ಅಂತ ಕರೀತಾರೆ. ಏನದು ಮಂಡಲ ಅಂತಂದರೆ, ಬಹುಶಃ ನೀವು ಯಾವುದೋ ಒಂದು ಮನೆಯಲ್ಲಿ ಒಂದು ದಿವಸ ಪೂಜೆ ಮಾಡಿದ್ರಿ, 3 ದಿನ ಪೂಜೆ ಮಾಡಿದ್ರಿ, ಅಥವಾ 5 ದಿನಗಳು ಒಂದು ಪೂಜೆ ಮಾಡಿದ್ರಿ, ಅಥವಾ ಒಂದು ವ್ರತವನ್ನು ನೀವು 8 ದಿನಗಳ ಪರ್ಯಂತ, ಅಥವಾ ಸಪ್ತಾಹ ಅಂದರೆ 7 ಸಲ ಅಥವಾ 7 ದಿನ ಕಂಟಿನ್ಯೂ ಮಾಡಿದ್ರಿ. ನೀವು ಅಂದುಕೊಂಡ ಫಲ ಸಿಗಬೇಕಾಗಿತ್ತು, ಸಿಗಲಿಲ್ಲ. ಯಾಕೆ ಅಂತಂದರೆ, ಈ ಮಂಡಲವನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಂತಂದರೆ, ಈಗ ನೋಡಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾರೆ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದಾಗ ಒಂದು ಮಂಡಲದ ಕಾಲ, ಅಥವಾ ಓಂ ಶಕ್ತಿ ಮಾಲೆ ಹಾಕ್ತಾರೆ, ಒಂದು ಮಂಡಲದ ಕಾಲ. ಧರ್ಮಸ್ಥಳ ಸ್ವಾಮಿಗೆ ಮಂಜುನಾಥ ನಡ್ಕೊಳ್ತಾರೆ, ಒಂದು ಮಂಡಲದ ಕಾಲ. ತಿರುಪತಿ ಶ್ರೀನಿವಾಸನಿಗೆ ಒಂದು ಹರಕೆ ಕಟ್ಕೊಳ್ತಾರೆ, ಒಂದು ಮಂಡಲದ ಕಾಲ. ಆಮೇಲೆ ಮಂಡಲ ಅಂದ ಕೂಡಲೇ ನಾವೊಂದು ಅದಕ್ಕೆ ಮನೆಯಲ್ಲಿ ಕೂಡ ಅಖಂಡ ದೀಪ ಅಂತ ಹೇಳ್ತಾರೆ, ಅಖಂಡ ದೀಪ ಅಂತ. ಆ ಅಖಂಡ ದೀಪವು ಕೂಡ ಒಂದು ಮಂಡಲದ ಕಾಲ ಪೂಜೆ ಅಂದರೆ ಆರದ ಹಾಗೆ ನೋಡ್ಕೊಳ್ಬೇಕು ಅದನ್ನು. ಅಖಂಡ ದೀಪ ಅಂತ ನೀವೇನಾದರೂ ಹಿಡಿತೀನಿ ಅಂತಂದರೆ ನಿಮಗೆ ಚಾಲೆಂಜ್ ಇರಬೇಕು, 10 ಬಾರಿ ಸೋತಿರಬೇಕು, ನಷ್ಟ ಆಗಿರಬೇಕು, ನೀನು ನೀಚ ನಿಕೃಷ್ಟರ ದುಷ್ಟರ ಸಂಘ ಸೇರಿ ನಿನಗೂ ಕೂಡ ಆ ಬುದ್ಧಿ ಬಂದಿರಬೇಕು, ನನ್ನ ಮೇಲೆ ಎದ್ದೇಳಬೇಕು ಅನ್ನೋ ಚಾಲೆಂಜ್ ಇರುತ್ತೆ ಅಂತಂದರೆ ಇವರು ಅಖಂಡ ದೀಪವನ್ನು ಇಡಬೇಕು. ನನಗೆ ಚಾಲೆಂಜ್ ಇದೆ ಅಂತ ಇವರು ಅಖಂಡ ದೀಪವನ್ನು ಒಂದು ಮಂಡಲ ಕಾಲ ಇಡುವಂಥದ್ದು. ಒಂದು ಮಂಡಲ ಅಂತಂದರೆ 27 ನಕ್ಷತ್ರಗಳು, 12 ರಾಶಿಗಳು, 9 ಗ್ರಹಗಳು ನೀವು ಸೇರಿಸಿದ್ರೆ ಪ್ಲಸ್ ಮಾಡ್ತಾ ಬಂದರೆ ಆಗೋದು ಒಂದು ಮಂಡಲ. ಒಂದು ಮಂಡಲ ಅಂದರೆ 48 ದಿನಗಳ ನೀನು ಮಾಡ್ತಕ್ಕಂತಹ ಕ್ರಮಬದ್ಧದ ಪೂಜೆಯನ್ನು ಮಂಡಲ ಪೂಜೆ ಅಂತ ಕರೀತಾರೆ. ಒಂದು ಮಂಡಲ ಅಂತಂದರೆ 48 ದಿನಗಳು. ಆ 48 ದಿನಗಳಲ್ಲಿ 27 ನಕ್ಷತ್ರ ಇದೆ, 9 ಗ್ರಹಗಳಿದೆ, 12 ರಾಶಿಗಳಿದೆ. ಬಹುಶಃ ನೀನು 1 ದಿನ 2 ದಿನ 3 ದಿನ ಮಾಡಿದಾಗ ಈ 9 ಗ್ರಹಗಳದ್ದು ಅಪ್ಲೈ ಆಗಲಿಲ್ಲ. 5 ದಿನ ಮಾಡಿದಾಗ ಎಲ್ಲೋ ಒಂದು ಕಡೆ 12 ರಾಶಿಗಳು ಅಪ್ಲೈ ಆಗಲಿಲ್ಲ. ನೀನು ಸಪ್ತಾಹ ಮಾಡಿದಾಗ 27 ನಕ್ಷತ್ರಗಳ ಅನುಗುಣಗಳು ಅಲ್ಲಿ ಸಾಕಾಗಲಿಲ್ಲ. ಆ 27 ನಕ್ಷತ್ರಗಳಲ್ಲೂ ನಿಮ್ಮ ಮಕ್ಕಳ ನಕ್ಷತ್ರವೋ, ನಿಮ್ಮ ತಂದೆ ತಾಯಿಯ ನಕ್ಷತ್ರವೋ, ನಿಮ್ಮ ಸನ್ಮಿತ್ರರ ನಕ್ಷತ್ರವೋ, ನಿಮ್ಮ ನಕ್ಷತ್ರವೋ, ನಿಮ್ಮ ಮಡದಿ ಮಕ್ಕಳ ನಕ್ಷತ್ರವೋ ಯಾರದೋ ಒಬ್ಬರದ್ದು ಇದ್ದೇ ಇರುತ್ತೆ ಆ 27 ನಕ್ಷತ್ರಗಳಲ್ಲೂ ಕೂಡ. ಅದಕ್ಕಾಗಿಯೇ ನೀವು 1ನೇ ದಿನ 2ನೇ ದಿನ 5ನೇ ದಿನ 9ನೇ ದಿನ 11 ದಿನಗಳ ಕಾಲ ಮಾಡಿದೆಲ್ಲ ಫೇಲ್ ಆಗ್ಬೋದು. 48 ದಿನಗಳ ಕ್ರೋಢೀಕರಿಸಿ ಮಾಡುವಾಗ ನೀವು 1 ದಿನ 2 ದಿನ ಮಾಡುವಾಗ ನಿಮ್ಮೊಬ್ಬರಿಗೋ, ನಿಮಗೆ ಸಂಬಂಧಪಟ್ಟಗೋ, ನಿಮ್ಮ ಮಕ್ಕಳಿಗೆ ಇನ್ನೊಬ್ಬರಿಗೆ ಯಾರಿಗೋ ಮಾಡಬೇಕಾಯ್ತು. ಅದರಲ್ಲಿ ಎಲ್ಲವೂ ಕೂಡ ನೀವು ಕ್ರೋಢೀಕರಿಸಿ ಮಾಡ್ತಕ್ಕಂತಹದ್ದು 48 ದಿನಗಳಲ್ಲಿ 27 ನಕ್ಷತ್ರ. ಯಾರದೇ ಮತ ಭೇದ ಭಾವ ಇಲ್ಲದೆ ಆ 27 ನಕ್ಷತ್ರಕ್ಕೂ ಅಪ್ಲೈ ಆಗುತ್ತೆ. ಅಂತಹದ್ದನ್ನು ನೀವು ಒಂದು ಮಂಡಲ ಕಾಲ ಮಾಡ್ತೀನಿ ಅಂತಂದರೆ ಇದು ಅದ್ಭುತವಾಗಿರತಕ್ಕಂತಹ ವ್ರತ. ಇದು ಒಂದು ಮಂಡಲ ಅಂತಕ್ಕಂಥದ್ದು. ಆ ಮಂಡಲ ಯಾರು ಮಾಡ್ತಾರೋ, ಇನ್ನು ಕೆಲವು ಮಂತ್ರಾನುಷ್ಠಾನಗಳಿದೆ. ಆ ಮಂತ್ರಾನುಷ್ಠಾನ ಇಷ್ಟು ಜಪ ಅಂತಿದೆ, ಇಷ್ಟು ಜಪ ಒಂದು ಮಂಡಲದ ಒಳಗಡೆ ಮುಗಿಸ್ಬೇಕು ಅಂತಿದೆ. ಅಂತಹ ಮಂಡಲದ ಒಳಗಡೆ ನಾವು ಮುಗಿಸ್ತೀವಿ ಅಂತಂದರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಚಮತ್ಕಾರ ನಡೆದು ಹೋಗುತ್ತೆ. ಈಗ ನಾವು ಕೂಡ ನಮ್ಮ ಒಂದು ಆಶ್ರಮದಲ್ಲಿ 48 ದಿನಗಳ ಕಾಲ ಯಾಗವನ್ನು ಮಾಡಿದ್ವಿ. ಅದು ಪ್ರತಿನಿತ್ಯ ಮಾಡ್ತೀವಿ, ಅದು ಬೇರೆ. ಆದರೆ 48 ದಿನಗಳಲ್ಲಿ ಮಾಡಿದ್ದು ಯಾಗ ಯಾವುದು ಗೊತ್ತಾ? ಶ್ರೀ ಲಲಿತಾ ಪರಮೇಶ್ವರಿಯ ಹೋಮವನ್ನು
ಪ್ರಾತಃ ಕಾಲದಲ್ಲೂ, ಮಾಧ್ಯಾಹ್ನಿಕ ಕಾಲದಲ್ಲೂ, ಸಾಯಂಕಾಲದಲ್ಲೂ ನಾವು ಈ ಯಾಗವನ್ನು ಮಾಡ್ತಾ ಬಂದಿವಿ. ಅಂದರೆ ಒಂದು ದಿನಕ್ಕೆ 3 ಕಾಲಗಳಲ್ಲೂ ಕೂಡ ಯಾಗವನ್ನು ಮಾಡೋದು, ಆ 3 ಕಾಲಗಳಲ್ಲೂ ಪೂರ್ಣಾವತಿಯನ್ನು ಅರ್ಪಣೆ ಮಾಡ್ತಕ್ಕಂತಹದ್ದನ್ನು ಮಾಡ್ತಾ ಬಂದ್ವಿ. ನಾವು ಪುಲಮೇರು ದಾಟೋದಿಲ್ಲ, ಅಂದರೆ ನಾವು ಆ ಕಾಂಪೌಂಡನ್ನು ಬಿಟ್ಟು 42 ದಿನ ಎಲ್ಲೂ ಹೋಗೋದಿಲ್ಲ ಅಂತ ನಮಗೆ ನಾವು ಬರ್ಕೊಳ್ಬೇಕು. 48 ದಿನಗಳ ಕಾಲ ನಾವು ಯಾರ ಜೊತೆ ಅನ್ಯತಾ ಮಾತುಗಳು ಇರೋದಿಲ್ಲ. ಈ ಯಾಗಕ್ಕೆ ಸಂಬಂಧಪಟ್ಟದಷ್ಟೇ ಮೇಲೆ ಯಾರ ಬಳಿನೂ ಕೂಡ ನಾವು ಯಾವುದೇ ರೀತಿಯಾಗಿರ್ತದೆ ಆಹಾರ ಪದಾರ್ಥಗಳನ್ನಾಗಲಿ ಅಥವಾ ನೀವು ಕೊಡ್ತಕ್ಕಂಥ ದಾನ, ತುಪ್ಪ ಮತ್ತೊಂದು ತೆಗೆದುಕೊಳ್ಳೋದಿಲ್ಲ. ಇಷ್ಟೆಲ್ಲ ಕೂಡ ನಮಗೆ ನಾವೇ ಷರತ್ತುಗಳನ್ನ ವಿಧಿಸ್ಕೊಂಡು 48 ದಿನ ಮಾಡಿದ್ದೀವಿ. ದುರ್ಗಾ ಪರಮೇಶ್ವರಿ ನಾವೇನು ಅಂದುಕೊಂಡ್ವಿ ಗೊತ್ತೇನೋ, ಆ ದುರ್ಗಿನೇ ಬರ್ತಾಳೆ ಅಂದುಕೊಂಡ್ವಿ. ನಮ್ಮ ಶಿಷ್ಯರಲ್ಲಿ ಎಂತ ಮಾತಾಡಿದ್ರು ಗೊತ್ತಾ, ಎಂಥ ಗುರುಗಳೇ ದುರ್ಗಾದೇವಿ ಬರ್ತಾಳೇನೋ ಇಲ್ಲಿ ಅಂತಂದರೆ ದುರ್ಗಾದೇವಿಯ ವಾಹನವನ್ನು ಕಳಿಸ್ಕೊಟ್ಟಿದ್ದಾಳೆ ಅಂದರೆ ಚಿರತೆ ಬಂದ್ಬಿಡ್ತು ಅಲ್ಲಿಗೆ. ಚಿರತೆ ಬಂದಾಗ ನಮ್ಮ ಅಡುಗೆ ಭಟ್ಟ ಭಯ ಚಿಕ್ಕಿದ, ಕಾಲು ಕಿತ್ತ ಅಲ್ಲಿಂದ, ನಾನಿನ್ನ ಇರಲ್ಲ, ಈ ಕಾಡಲ್ಲಿ ಇರಲ್ಲ, ಅದು ಕಾಡು ಹಾಗಿರುತ್ತೆ ಅದು, ಬಟ್ ಅಲ್ಲಿ ಮನೆಗಳ ಮತ್ತೊಂದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹದ್ರಲ್ಲಿ ಯಾಗವನ್ನು ಮಾಡುತ್ತಿರಬೇಕಾದ್ರೆ ಭಯ ಚಿಕ್ಕಿತರ ಹತ್ರ. ಆದರೆ ಒಂದು ಹುಡುಗ ಮಾತ್ರ ಕಿರಣ್ ಅನ್ನವ ಜಗ್ಗಲಿಲ್ಲ, ಏನು ಮಾಡಿದ್ರು ಕೂಡ. ಹಾಗೆಯೇ ಯಾಗವನ್ನು ಒಂದು ಸಂಕಲ್ಪ ಇಟ್ಕೊಂಡು ನಾವು ಮಾಡಿದ್ವಿ. ಆಮೇಲೆ 48 ದಿನಗಳ ಮಂಡಲದ ಮಧ್ಯದಲ್ಲಿಯೇ ಆಕೆಯ ವಾಹನ ಯಾವುದೋ ಒಂದು ಬಂದು ಹೋಯಿತು. ತದನಂತರ ಅವಳ ಕೃಪೆ ಆಯಿತು. ಅವಳ ಕೃಪೆ ಆಗೋದು ಹೇಗೆ ಅಂತಂದರೆ ಅನೇಕ ಪರೀಕ್ಷೆಗಳ ಮಧ್ಯೆ ಇವರೇನಾದರೂ ಮಧ್ಯದಲ್ಲಿ ಬಿಟ್ಟು ಹೋಗ್ತಾರಾ ಅನ್ನೋ ಎಲ್ಲ ಅಡಚಣೆ ಉಂಟು ಮಾಡ್ತಾಳೆ. ನೀವು ಯಾವ ಅಡಚಣೆಗಾಗಲಿ ಯಾವುದೇ ನಿಮಗೊಂದು ದುಃಖ ಖೇದ ಉಂಟು ಮಾಡಿದ್ರು ಕೂಡ ನೀವು ಜಗ್ಗಬಾರದು, ಹಿಗ್ಗಬಾರದು, ಕುಗ್ಗಬಾರದು. ಹಾಗೆ ನೀವು ಪುಟದೇಳಬೇಕು. ಒಂದು ಮಂಡಲ ಕಾಲ ಸಂಕಲ್ಪ ತೊಟ್ಟ ಮೇಲೆ ಏನಾದರೂ ಸರಿಯೇ ನೀವು ಆ ಒಂದು ರಕ್ಷೆಯನ್ನು ಕಟ್ಕೊಂಡಿದ್ದೀರಿ ಅಂತಂದರೆ ಮುಗೀತು. ಏನಾಗಿದ್ದರೂ ಸರಿಯೇ ನಿಮಗೆ ಯಾವುದೇ ತರಹದ ಅಂಟು ಮುಟ್ಟುಗಳು ಸೋಕೋದಿಲ್ಲ. ಅದಕ್ಕೆ ಕಂಕಣ ಕಟ್ಟುವಾಗಲೇ ಹೇಳ್ತಾರೆ, ನಾವು ನದಿಯನ್ನು ದಾಟಬಾರದು, ಕಾಲುವೆ ದಾಟಬಾರದು, ಯಾರ ಜೊತೆ ಹೋಗಬಾರದು, ಚಾಪೆ ಮೇಲೆ ಮಲಗಬೇಕು. ಈ ರೀತಿಯಾಗಿ ಬಹಳ ಅದಕ್ಕೆ ಕಂಕಣ ಕಟ್ಟಿಕೊಂಡ ಪ್ರತಿಷ್ಠಾಪನೆಗಳು, ಆ ಮನೆ ಗೃಹ ಪ್ರವೇಶಗಳೆಲ್ಲ ಅವೆಲ್ಲ ಕೂಡ ಕೆಲವು ನಿಬಂಧನೆಗಳಿರ್ತವೆ. ಇಂತಹದ್ದನ್ನು ನಾವು ಒಂದು ಮಂಡಲ ಕಾಲ ಮಾಡ್ತೀವಿ ಅಂತಂದರೆ ತೋರಿಸಪ್ಪ ನೋಡೋಣ, ನೀನೇನು ಅಂದ್ಕೊಂಡಿದೆಯಲ್ಲ ದೊಡ್ಡ ಮಟ್ಟದ್ದು ಯಾವುದೋ ಒಂದು MP ಎಲೆಕ್ಷನ್ ಗೆಲ್ಲಬೇಕು ಅಂತ ಅಥವಾ MLA ಎಲೆಕ್ಷನ್ ಗೆಲ್ಲಬೇಕು ಅಂತ ತೋರಿಸಿ ನೋಡೋಣ, ಅವಾಗ ನೀನು ಸೋಲ್ತೀಯೇನೋ? ಸಾಧ್ಯವೇ ಇಲ್ಲ. ಇದು ಅಖಂಡ ಭಾರತದ ಪ್ರಚಂಡ ಪ್ರಜೆಯ ಉದ್ದೇಶವಾಗಿರಬೇಕು. ಭಾರತ ದೇಶದಲ್ಲಿ ನಾನು ಸಾಧಿಸಲೇಬೇಕು ಅಂತ ಉತ್ಕಟವಾಗಿರ್ತಕ್ಕಂಥ ಮನಸ್ಸು ನಿನಗೆ ಇರಬೇಕು. ನಿನ್ನ ನರನಾಡಿಗಳಲ್ಲಿ ಮಿಂಚಿನ ಸಂಚು ನಡೀತಾನೆ ಇರಬೇಕು. ಒಟ್ಟಾರೆಯಾಗಿ ನೀನು ಸಮಯವನ್ನು ವ್ಯರ್ಥ ಮಾಡಬಾರ್ದು. ನೀನು ಏನು ವ್ಯರ್ಥ ಮಾಡಿ ನಡೆದು ಬಿಡುತ್ತೆ, ಸ್ವಲ್ಪ ಹಣ ಫೋಲ್ ಆಗಿಬಿಟ್ಟು ನಡೆದು ಬಿಡುತ್ತೆ. ಆದರೆ ಸಮಯವನ್ನು ನೀನು ವ್ಯರ್ಥ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಹಾಗೆ ನೀನು ಪ್ರತಿನಿತ್ಯ ಜ್ಞಾನದ ಹುಡುಕಾಟದಲ್ಲಿರಬೇಕು, ನೀನು ಪ್ರತಿನಿತ್ಯ ಯಜ್ಞದ ಹುಡುಕಾಟದಲ್ಲಿರಬೇಕು, ನೀನು ಪ್ರತಿನಿತ್ಯ ಆ ಭಗವಂತನ ಧ್ಯಾನದಲ್ಲಿ ಇರ್ತಕ್ಕಂತಹದ್ದೇ. ಆದರೆ ಆ ಒಂದು ಮಂಡಲದ ಕಾಲ ನೀನು 48 ವರ್ಷಗಳೇ ತಿಂದಾಕಿದೀಯಾ, 48 ವರ್ಷಗಳೇ ಕಳೆದಾಕಿದೀಯಾ. ಕೇವಲ 48 ಜನ ನಾನೆಂದು ದೊಡ್ಡ ಮಟ್ಟದ ಯುದ್ಧದಲ್ಲಿ ಗೆಲ್ಲಲೇಬೇಕು, ನಂದಾಗಿರೋ ಸಾಮ್ರಾಜ್ಯವನ್ನು ಸೃಷ್ಟಿಸ್ಕೋಬೇಕು ಅಂತಂದರೆ ನಿಮಗೆ ಕೇವಲ 48 ದಿನ ಸಾಕು. ಅದೇ ಮಂಡಲ. ಖಂಡಿತ ಗುರುಗಳೇ, ಈ 48 ದಿನದ ಮಹತ್ವ ಏನು, ಇನ್ನು ಮಂಡಲ ಪೂಜೆ ಅಂತಂದರೆ ಏನು ಅಂತಂದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. 48 ದಿನ ಅನ್ನುವಂಥದ್ದು ಎಷ್ಟು ಮುಖ್ಯವಾಗಿರುವಂಥದ್ದು, ಜೊತೆಗೆ ಮಂಡಲ ಪೂಜೆ ಅಂತ ಯಾಕೆ ಅದನ್ನು ಕರೀತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ವಿಶೇಷವಾಗಿರುವಂಥ ಮಾಹಿತಿನ ನಮಗೆ ವಿಷ್ಣುದತ್ತ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮ, ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.